ಇದು ಆಫ್ ರೋಡು, ಅರೌಂಡ್ 5 ಕಿಲೋಮೀಟರ್ಸ್ ಆಫ್ ರೋಡ್ ಇತ್ತು, ಸಖತ್ತಾಗಿತ್ತು. ಇಲ್ಲೊಂದು ರೋಡ್ ಹೋಗುತ್ತೆ, ಅದು ಪೇಜಾವರ ಮಠದ ಒಂದು ಗೋಶಾಲೆ, ಗೋವರ್ಧನಗಿರಿ ಅಂತ ಗೋಶಾಲೆ ಇದೆ. ಅಲ್ಲೊಂದು 200 ಹಸುಗಳಿದೆ. ಅಲ್ಲಿಗೆ ಕೆಳಗಡೆ ಒಂದು ತುಂಬ ಪವರ್ಫುಲ್ ಆದ ಒಂದು ಅನ್ನಪೂರ್ಣೇಶ್ವರಿಯ ದೇವಾಲಯ ಉಂಟು. ಬನ್ನಿ ನೋಡೋಣ ಹೆಂಗಿದೆ ಅನ್ನಪೂರ್ಣೇಶ್ವರಿಯ ದೇವಸ್ಥಾನ. ಇದ್ರ ಹೆಸರು ದುರ್ಗಾ ಅನ್ನಪೂರ್ಣೇಶ್ವರಿ, ಅಂದರೆ ದುರ್ಗಾದೇವಿಯ ಅನ್ನಪೂರ್ಣೇಶ್ವರಿ ಅದು ಬೇರೆ, ದುರ್ಗಾ ಅನ್ನೋದೇ ಊರ ಹೆಸರು. ಸೊ ಇಲ್ಲಿರೋ ಅನ್ನಪೂರ್ಣೇಶ್ವರಿಗೆ ದುರ್ಗಾ ಅನ್ನಪೂರ್ಣೇಶ್ವರಿ ಅಂತ ಹೇಳೋದು, ದುರ್ಗದ ಊರಿನ ಅನ್ನಪೂರ್ಣ ಅಂತ. ಸೊ ಇಲ್ಲೊಂದು ಮನೆ ಉಂಟು, ಇಲ್ಲಿ ಬೈಕ್ ಹಾಕಿದ್ದೀವಿ. ಇಲ್ಲಿಂದ ಇದು ದೇವಾಲಯ, ಹಳೆಯ ದೇವಾಲಯ. ಸೊ ನೀವು ನೋಡ್ಬೋದು, ಶ್ರೀ ಕ್ಷೇತ್ರ ದುರ್ಗಾ ಹೆಬ್ರಿ ಅನ್ನಪೂರ್ಣೇಶ್ವರಿಯ ದೇವಾಲಯ. ಬನ್ನಿ ಹೋಗೋಣ. ತುಂಬ ಚೆಂದ ಉಂಟು ಈ ದೇವಾಲಯ, ಬನ್ನಿ ಹೋಗೋಣ. ವಾವ್, ಸೊ ಟಾಪ್ ಹಿಲ್ಲಲ್ಲಿರುವ ಒಂದು ಅನ್ನಪೂರ್ಣೆಯ ಒಂದು ದೇವಾಲಯ ಇದು. ನೀವು ಉಡುಪಿ ಕಡೆ ಎಲ್ಲೇ ಬಂದರೂ ಈ ಥರ ದೇವಾಲಯನೇ ಜಾಸ್ತಿ ನೋಡೋದು. ಸೊ ಇವ್ರ ಹೆಸರು ಮಧ್ವೇಶ್ ಅಂತ, ಮೈಸೂರಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಇಲ್ಲಿ ರಜಕ್ಕೆ ಬಂದಿರೋದು ಇಂಜಿನಿಯರಿಂಗ್ ಸ್ಟೂಡೆಂಟ್. ನೋಡಿ ಇದು ಅನ್ನಪೂರ್ಣೆಯ ಒಂದು ವಿಗ್ರಹ. ಎಷ್ಟು ಹಳೆಯದಾದಿದ್ದು? ಮಧ್ವೇಶ್ ಅವರ ಮನೆತನದವರು 1000 ವರ್ಷದ ಹಿಂದೆ ಈ ಅನ್ನಪೂರ್ಣೇಶ್ವರಿಯ ಒಂದು ವಿಗ್ರಹವನ್ನು ಎಲ್ಲಿಂದ ತಂದರು? ಬಾರ್ತೂರ್ ಅನ್ನೋ ಒಂದು ಊರಿಂದ ತಂದಿರುವ ವಿಗ್ರಹ ಇದು. ಅವಾಗಿಂದ ಇಲ್ಲಿ ಪೂಜೆ ನಡೀತಾ ಇದೆ ಅನ್ನಪೂರ್ಣೇಶ್ವರಿಯ. ಇದು ಅಮ್ಮನವರ ಪಾದ, ಸಿಂಹದ ಮೇಲೆ ಅನ್ನಪೂರ್ಣೇಶ್ವರಿ ತಾಯಿ. ಸೊ ದೇವಾಲಯದ ಹಿಂದೆಯೇ ನಿಮಗೆ ಇದು ಗುಡ್ಡ ಎಲ್ಲ ನೋಡ್ಬೋದು. ಇಲ್ಲೇನೋ ಇದೆ, ದೇವಸ್ಥಾನವ ನೋಡಬೇಕು, ಬನ್ನಿ. ಇಲ್ಲಿ ಅವರ ಮನೆ ಇರೋದು. ಈ ಮನೆ ಹತ್ತಿರ ಇನ್ನೊಂದು ಇದು ದೇವಸ್ಥಾನ ಇರಬೇಕು. ಸೊ ಬನ್ನಿ ನೋಡೋಣ ಯಾವುದು ಅಂತ. ಗೊತ್ತಿಲ್ಲ, ಕ್ಲೋಸ್ ಆಗಿದೆ. ಮಧ್ವೇಶ್ನ ಕೇಳವ ಯಾವುದು ದೇವಸ್ಥಾನ ಅಂತ. ಫುಲ್ಲು ತೋಟಗಳು, ಅಡಿಕೆ ತೋಟಗಳ ಮಧ್ಯೆ ಅಲ್ಲಿ ನೀವು ನೋಡ್ತಾ ಇರೋದು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದು. ಇಲ್ಲೆಲ್ಲ ಕ್ಯಾಂಪ್ ಹಾಕಿದ್ರೆ ಸೂಪರಾಗಿರುತ್ತೆ. ಈ ಅನ್ನಪೂರ್ಣೇಶ್ವರಿ ಕ್ಷೇತ್ರ ದುರ್ಗ ಇದು ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಕಬ್ಬಿನಾಲೆ ಪಕ್ಕದಲ್ಲಿರುವ ಒಂದು ಬೆಟ್ಟ ಪ್ರದೇಶದಲ್ಲಿ ಇರುವಂತಹ ಜಾಗವೇ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ. ಹಾಗೆ ಕ್ಷೇತ್ರದ ಅಕ್ಕಪಕ್ಕದಲ್ಲಿರುವಂತಹ ಧರ್ಮದೈವಗಳು ಹಾಗೆ ಬ್ರಹ್ಮಪರಿವಾರ ದೈವಗಳು ಈ ಕ್ಷೇತ್ರದ ಒಂದು ಸಾನ್ನಿಧ್ಯಗಳು. ಹಾಗೆ ಈ ಕ್ಷೇತ್ರದಲ್ಲಿ ನಡೆದತಕ್ಕಂಥ ಒಂದು ವಿಶೇಷ ಪೂಜಾ ಕೈಂಕರ್ಯಗಳು ಅಂತ ಹೇಳಿದರೆ, ಒಂದು ನವರಾತ್ರಿಯಲ್ಲಿ 9 ದಿವಸದ ಕಾರ್ಯಕ್ರಮ, ಚಂಡಿಕಾಯಾಗ, ದುರ್ಗಾಯಾಗ, ಇನ್ನಿತರ ರಂಗಪೂಜೆ, ಇನ್ನಿತರ ಕಾರ್ಯಕ್ರಮಗಳು ನವರಾತ್ರಿಯಲ್ಲಿ ನಡೆಯತಕ್ಕಂಥದ್ದು. ಹಾಗೆ ಡಿಸೆಂಬರಿನಲ್ಲಿ ನಮ್ಮ ಇದರಲ್ಲಿ ತುಳಸಿ ಪೂಜೆ ಅಂತ ಹೇಳ್ತೇವೆ, ಆ ಥರದ ಒಂದು ದಿವಸದ ಜಾತ್ರೆ ಡಿಸೆಂಬರಿನಲ್ಲಿ ನಡೆಯುತ್ತದೆ. ಹಾಗೆ ಏಪ್ರಿಲ್ 22, 23 ವರ್ಷಾವಧಿ ಜಾತ್ರೆ ನಡೆಯುತ್ತದೆ. ಆ ಜಾತ್ರೆಯಲ್ಲಿ ದೇವಿಯಲ್ಲಿ ಚಂಡಿಕಾಯಾಗ, ಹಾಗೆ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಪರಿವಾರ ಪೂಜೆ, ಬ್ರಹ್ಮಮಂಡಲ ಹಾಗೂ ದರ್ಶನ, ಇನ್ನಿತರ ಸೇವೆಗಳು. ಹಾಗೆ ಧರ್ಮದೈವಗಳಾದ ಧೂಮಾವತಿ, ಪರಿವಾರ ದೈವಗಳು ಮತ್ತು ಪಾಷಾಣಮೂರ್ತಿ ಮತ್ತು ಹೊತ್ತೆಗಳು ಕೂಡ, ಈ ಎಲ್ಲ ದೈವಗಳ ನರ್ತನ ಸೇವೆಯು 2 ದಿವಸದ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ. ಹಾಗೆ ಅದರಲ್ಲಿ ಒಂದು ಕಲ್ಕುಡ ಸಾನ್ನಿಧ್ಯದ ನರ್ತನ ಸೇವೆಯಲ್ಲಿ ವಿಶೇಷವಾಗಿ ತುಂಬ ಜನ ಸೇರಿ, ಜನರ ಒಂದು ಹರಕೆ ಹಾಗೆ ಜನರ ನಂಬಿಕೆಯ ಮೇಲೆ ಒಂದು ವಿಶೇಷ ಅಲ್ಲಿ ಕಾರಣಿಕ ಇರುವುದರಿಂದ, ಆ ಕಲ್ಕುಡವನ್ನು ವಿಶೇಷವಾಗಿ ನಂಬಿರುವುದರಿಂದ ಜನರು ವಿಶೇಷವಾಗಿ ಅದರ ಕಲ್ಕುಡನ ಸೇವೆಗೆ ಅಂಥೇಳಿ ಬರ್ತಾರೆ.
ಹಾಗೆ ಈ ಕ್ಷೇತ್ರ ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಹೇಳಿದರೆ ಅದು ಬಹಳ ವಿಸ್ತಾರವಾಗಿರತಕ್ಕಂಥದ್ದು. ಅಂತ ಹೇಳಿದರೆ ನಾವು ಮೂಲತಃ ಕಾಶಿಯಿಂದ ಬಂದವರು. ಹಾಗೆ ನಾವು ಕಾಶಿಯಿಂದ ಅಲ್ಲಿ ಬಾರ್ಕೂರಿಗೆ ಬಂದು, ಬಾರ್ಕೂರಿನಲ್ಲಿ ಸುಮಾರು 1000 ವರ್ಷ ಹಿಂದೆ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಆ ಅನ್ನಪೂರ್ಣೇಶ್ವರಿ ದೇವಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಒಂದು ಓಲೆ ಬಂತು, ಈ ಒಂದು ಇಂಥ ಜಾಗದಲ್ಲಿ ಒಂದು ಪಾರ್ವತಿ ಪರಮೇಶ್ವರ ದೇವಸ್ಥಾನ ಉಂಟು, ಆ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಬರಬೇಕು ಅಂತೇಳಿ. ಆ ಹಿಂದಿನ ಕಾಲದಲ್ಲಿ ಆ ಒಂದು ಪೂಜೆಗೆ ಬರುವಂಥ ಸಂದರ್ಭದಲ್ಲಿ ನಾವು ಆ ಅನ್ನಪೂರ್ಣೇಶ್ವರಿ ದೇವಿಯನ್ನು ಕೈಯಲ್ಲಿ ಹಿಡ್ಕೊಂಡು ಈ ಸ್ಥಳಕ್ಕೆ ಬಂದ್ವಿ. ಈ ದೇವಸ್ಥಾನ ಈಗ ಇರುವಂತಹ ದೇವಸ್ಥಾನದ ಹಿಂಭಾಗದಲ್ಲಿ 1 ಕಿಲೋಮೀಟರ್ ಹಿಂಭಾಗದಲ್ಲಿ ಈಗ ಒಂದು ಪಾರ್ವತಿ ಪರಮೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಈಗ ಖಾಲಿ ಒಂದು ದೇವಸ್ಥಾನದ ಕುರುಹು ಮಾತ್ರ ಇರುವುದು. ದೇವಸ್ಥಾನದ ಒಂದು ಎಲ್ಲ ಚಿಹ್ನೆಗಳು ಹೋಗಿ ಒಂದು ಫೌಂಡೇಶನಿನ ಒಂದು ಚಿಹ್ನೆ ಮಾತ್ರ ಉಳಿದಿದೆ. ಅದು ಹೇಗೆ ಬಂತು ಅಂತ ಹೇಳಿದರೆ, ಈ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಅಂತೇಳಿ ಬರುವಾಗ, ಆ ವನವಾಸದಲ್ಲಿ ಆ ಗುಡ್ಡೆಯಲ್ಲಿ ಸುತ್ತಾಡಿಕೊಂಡು ಬರುವಾಗ 2 ಜನ ಋಷಿಮುನಿಗಳು ಯೋಗ ತಪಸ್ಸಿನಲ್ಲಿ ಕೂತಿದ್ದರು. ಆ ಮುನಿಗಳು ಯೋಗೀಶ್ವರ ಮತ್ತು ಸಿದ್ದೇಶ್ವರ ಎಂಬ 2 ಮುನಿಗಳು. ಆವಾಗ ಆ ದ್ರೌಪದಿಯಲ್ಲಿ ಆ ಮುನಿಗಳ ಹತ್ರ ಮನವಿ ಮಾಡಿಕೊಳ್ತಾಳೆ, ಗುರುಗಳೇ, ಈ ಜಾಗದಲ್ಲಿ ನಮಗೆ ಪಾರ್ವತಿ ಸಮೇತ ಪರಮೇಶ್ವರ ಪ್ರತ್ಯಕ್ಷ ಕಾಣಬೇಕು ಅಂತೇಳಿ. ಆ ಒಂದು ದ್ರೌಪದಿಯ ಪ್ರಾರ್ಥನೆಗೆ ಆ ಮುನಿಗಳು ತಥಾಸ್ತು ಅಂತ ಹೇಳ್ತಾರೆ. ಆ ಥರ ಅಲ್ಲಿ ತಥಾಸ್ತು ಅಂತ ಹೇಳಿದ ಕೂಡಲೇ ಈ ಜಾಗದಲ್ಲಿ ನಮಗೆ ಪಾರ್ವತಿ ಸಮೇತ ಪರಮೇಶ್ವರ ಪ್ರತ್ಯಕ್ಷ ಆಗಬೇಕು ಅಂತ ಹೇಳಿದಾಗ ಅವರು ಈ ಜಾಗದಲ್ಲಿ ಪ್ರತ್ಯಕ್ಷ ಮಾಡಬಹುದು, ಆದರೆ ಅವರಿಗೆ ಒಂದು ದೇವಸ್ಥಾನ ನಿರ್ಮಾಣದ ಒಂದು ಅವಶ್ಯಕತೆ ಇರುತ್ತದೆ, ಆವಾಗ ಏನು ಮಾಡುವುದು ಅಂತ ಹೇಳಿದಾಗ ಪಾಂಡವರು ಆ ಒಂದು ಇದನ್ನು ದೇವಸ್ಥಾನ ಮಾಡುವ ಅಂಥೇಳಿ ಆ ಕಾಲದಲ್ಲಿ ದ್ವಾಪರಯುಗದಲ್ಲಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು. ಆ ದೇವಸ್ಥಾನ ನಿರ್ಮಾಣ ಆಗಿ ಅಲ್ಲಿ ಪಾರ್ವತಿ ಸಮೇತ ಪರಮೇಶ್ವರ ಪ್ರತ್ಯಕ್ಷ ಆದ ಪಾರ್ವತಿಗೆ ಹೇಳ್ತಾಳೆ, ಈ ಒಂದು ನನ್ನನ್ನು ಯಾಕೆ ಇಲ್ಲಿ ನೀವು ಪ್ರಾರ್ಥನೆ ಮಾಡಿ ಇದು ಮಾಡಿದ್ದೀರಿ ಕೇಳಿದಾಗ ಆವಾಗ ಪಾಂಡವರು ಮತ್ತು ದ್ರೌಪದಿ ಈ ಜಾಗದಲ್ಲಿ ಯಾರಾದರೂ ಬಂದು ಆ ಒಂದು ಅವರ ಕಷ್ಟ ಕಾರ್ಪಣ್ಯಗಳು ಹೇಳಿದರೆ ಅವರು ಹಿಂದಿರುಗಿ ಈ ಬೆಟ್ಟವನ್ನು ಇಳಿದು ಹೋಗುವುದರ ಒಳಗೆ ಅವರಿಗೆ ಆ ಕಷ್ಟ ಕಾರ್ಪಣ್ಯ ನಿವಾರಣೆ ಆಗಬೇಕು. ಮತ್ತು ಈ ಜಾಗದಲ್ಲಿ ಯಾವಾಗಲೂ ಧರ್ಮ ಕಾರ್ಯಗಳು ನಡೀತಾನೇ ಇರಬೇಕು. ಹಾಗೆ ಈ ಜಾಗದಲ್ಲಿ ದುರ್ಗಾ ಅಂತ ಒಂದು ಹೆಸರು ಉಳಿಬೇಕು ಅಂತೇಳಿ. ಪಾರ್ವತಿ ಅಂತ ಹೇಳಿದರೆ ಅದು ದುರ್ಗೆಯ ಸ್ವರೂಪಿ, ಹಾಗಾಗಲಿಕ್ಕೆ ಹೋಗಿ ಅಲ್ಲಿ ಪಾರ್ವತಿ ಪ್ರತ್ಯಕ್ಷ ಆದ್ದರಿಂದ ಈ ಜಾಗಕ್ಕೆ ದುರ್ಗಾ ಅಂತೇಳಿ ಬಂತು. ಆ ನಂತರದಲ್ಲಿ ಅವರು ಅಲ್ಲಿ ನಮ್ಮ ಒಂದು ಪ್ರಾರ್ಥನೆಯನ್ನು ಈಡೇರಿಸಿ ಮಾಯಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಯೋಗಮುನಿಗಳು ಮಾಡ್ತಾಯಿದ್ರು. ತದನಂತರದಲ್ಲಿ ಆ ಯೋಗಮುನಿಗಳು ತಮ್ಮ ಒಂದು ಯೋಗಾಗ್ನಿಯಿಂದ ಇದು ವೃಂದಾವನವನ್ನು ಸೇರಿಕೊಂಡರು. ಆ ನಂತರದಲ್ಲಿ ಆ ವೃಂದಾವನ ಸೇರಿದ ನಂತರ ಅಲ್ಲಿ ನಮ್ಮ ಒಂದು ಬಾಯರಿ ವಂಶಸ್ಥರು ಪೂಜೆಗೆ ಇರುವುದರಿಂದ ಅಲ್ಲಿ ಇನ್ನು ಮುಂದೆ ಪೂಜೆ ಆಗುವುದಿಲ್ಲ, ಅಲ್ಲಿ ಮಾಡಲಿಕ್ಕೆ ಕಷ್ಟ ಉಂಟು ಮುಂದಕ್ಕೆ ಅಂಥೇಳಿ ಆ ಗುರು ಇವರು ಯೋಗ ಮುನಿಗಳು ಆ ದೇವಿಯ ಪಾರ್ವತಿ ಪರಮೇಶ್ವರ ಆದಂತಹ ಆ ವಿಗ್ರಹಗಳನ್ನು ತಮ್ಮ ಅಲ್ಲಿಯೇ ಇರುವ ಒಂದು ದೇವಸ್ಥಾನದ ಪಕ್ಕದ ಬಾವಿಗೆ ಅದನ್ನು ಎಲ್ಲ ಜಲಸ್ತಂಭನ ಮಾಡಿ ಅವರು ಆ ವೃಂದಾವನವನ್ನು ಸೇರಿದರು. ಆನಂತರದಲ್ಲಿ ಅಲ್ಲಿದ್ದಂತಹ ನಮ್ಮ ಪೂಜೆಯವರು ಅದನ್ನು ಇನ್ನೂ ಇಲ್ಲಿ ಆಗಲಿಲ್ಲ ಅಂಥೇಳಿ ಅಲ್ಲಿಂದ ನಮ್ಮ ಈಗ ಇರುವಂತಹ ಕ್ಷೇತ್ರ ಆ ದುರ್ಗಾ ಕ್ಷೇತ್ರಕ್ಕೆ ಬಂದು ಅಲ್ಲಿಂದ 1 ಕಿಲೋಮೀಟರ್ ಹಿಂದೆ ಬಂದು ಇಲ್ಲಿ ಬಂದು ನೆಲೆಸಿದರು. ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ತಮ್ಮ ಒಂದು ಗುಡಿಸಲು ಮನೆಯಲ್ಲಿ ಒಂದು ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಿಕೊಂಡು ಹೀಗೆ ಬರ್ತಾಯಿದ್ರು. ಹಾಗೆ ಪೂಜೆ ಮಾಡಿಕೊಂಡು ಬರುವಾಗ ಮತ್ತೆ ಒಂದೊಂದೇ ತಾಪತ್ರಯಗಳು ಬರಲಿಕ್ಕೆ ಶುರು. ನನಗೆ ಇಲ್ಲಿ ಇದು ಆಗುವುದಿಲ್ಲ, ಮನೆ ಆಗುವುದಿಲ್ಲ, ನನಗೆ ಮನೆಯಲ್ಲಿ ಆಗುವುದಿಲ್ಲ ಪೂಜೆ, ನನಗೆ ಬೇರೆ ಒಂದು ಮಂದಿರ ಆಗಬೇಕು ಅಂತೇಳಿ. ಆವಾಗ ಆ ಪರಿಸ್ಥಿತಿಯಲ್ಲಿ ಕೈಯಲ್ಲಿ ದುಡ್ಡು ಇಲ್ಲ, ದೇವಸ್ಥಾನ ಕಟ್ಟುವಾಗಿ ಇಲ್ಲ ಅಂಥೇಳಿ ಒಂದು ಈ ಹುಲ್ಲಿನ ಮಾಡಿ ಸಣ್ಣ ದೇವಸ್ಥಾನವನ್ನು ಕಟ್ಟಿದರು. ಆ ದೇವಸ್ಥಾನದಲ್ಲಿ ಕೆಲವು ವರ್ಷಗಳ ಕಳೆದ ನಂತರ ಮತ್ತೆ ಹಾಗೆ ಇತ್ತು.
ಹಾಗೆ 1966ರಲ್ಲಿ ಮತ್ತೆ ಒಂದು ಸಣ್ಣ ಮಟ್ಟಿಗೆ ಒಂದು ದೇವಸ್ಥಾನ ಮಾಡುವ ಅಂಥೇಳಿ ಒಂದು ಹಂಚು ಹಾಕಿ ಮಣ್ಣಿನ ಗೋಡೆ ಮಾಡಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಅಲ್ಲಿಂದ ಮತ್ತೆ 1991ರಲ್ಲಿ ಬೊಂಬಾಯಿಯಲ್ಲಿರುವಂತಹ ಸೀತಾರಾಮ್ ಭಟ್ ಅವರ ಒಂದು ನೇತೃತ್ವದಲ್ಲಿ ಈ ಶಿಲಾಮಯ ದೇವಸ್ಥಾನ ಮಾಡುವ ಅಂಥೇಳಿ ಶಿಲಾಮಯ ದೇವಸ್ಥಾನವನ್ನು ಮಾಡಿ ಇಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ನಮ್ಮ ಶ್ರೀಧರ ತಂತ್ರಿಗಳು ಪ್ರತಿಷ್ಠಾಪನೆ ಮಾಡಿದರು. ಆ ನಂತರದಲ್ಲಿ ಈಗ ಇಲ್ಲಿವರೆಗೆ ಈ ಕಾರ್ಯಕ್ರಮಗಳು ನಡೀತಾ ಇರುತ್ತದೆ.